ನಮಸ್ಕಾರ ಕರುಣ್ ನಾಡಿಗೆ ವೆಲ್ಕಮ್ ಟು ಕಲರ್ ಸ್ಟುಡಿಯೋ. ನಾನು ನಿಮ್ಮ ಪೇಂಟರ್. ಮನೆ ಪೇಂಟಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ಅಥವಾ ಮನೆ ಪೇಂಟಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡುವಂತ ಪ್ರಯತ್ನನ ಮಾಡ್ತೀನಿ, ಅದು ಫ್ರೀಯಾಗಿ. ಒಂದು ಒಳ್ಳೆ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಆ ಕನಸಿನ ಮನೆಗೆ ಒಂದು ಒಳ್ಳೆ ಪೇಂಟ್ ಮಾಡಿಸ್ದೆ ಹೋದ್ರೆ ಅದು ಕನಸು ಕಂಪ್ಲೀಟ್ ಆಗೋದೇ ಇಲ್ಲ. ನೀವು ಮನೆ ಕಟ್ಟಕ್ಕೆ ಎಂಥದೇ ಸಿಮೆಂಟ್ ಬೆಳೆಸಿರಿ, ಎಂಥದೇ ಕಬ್ಬಣನೇ ಬೆಳೆಸಿರಿ, ಎಂಥ ಕ್ವಾಲಿಟಿ ಇಟ್ಟಿಗೆನ ಬೆಳೆಸಿದ್ರು ಕೂಡ ಅದು ಆಚೆಗಡೆ ಕಾಣೋದಿಲ್ಲ. ನೀವು ಎಷ್ಟು ಚೆನ್ನಾಗಿ ಪ್ಲಾಸ್ಟರ್ ಮಾಡಿಸಿದ್ದೀರಾ ಅಥವಾ ಒಳಗಡೆ ಏನೋ ಇಂಟೀರಿಯರ್ ಹಾಕ್ಸಿದ್ದೀರಾ ಅದು ಮ್ಯಾಟ್ರ್ ಆಗೋದಿಲ್ಲ. ಹೊರಗಡೆ ಅಟ್ರಾಕ್ಟಿವ್ ಆಗಿ ಕಾಣೋದು ಅಂದರೆ ಇದು ಪೇಂಟಿಂಗ್ನ ಸೆಲೆಕ್ಷನ್ ಮಾಡೋದ್ರಲ್ಲಿ ತುಂಬಾ ಜಾಗರೂಕತೆಯಿಂದ ಸೆಲೆಕ್ಷನ್ನ ಮಾಡಬೇಕಾಗತ್ತೆ. ಏಕೆಂದರೆ ಔಟ್ಲುಕ್ ಏನಾದರೂ ಬರುತ್ತೆ ಅಂದರೆ ಅದು ಪೇಂಟಿಂಗಿಂದ ಮಾತ್ರನೇ ಸಾಧ್ಯ. ಒಳಗಡೆ ಯಾವುದೇ ಕಬ್ಬಣ ಹಾಕಿದರೂ ಅದು ಕಾಣೋದಿಲ್ಲ, ಒಳಗಡೆ ಯಾವುದೇ ಸಿಮೆಂಟ್ ಹಾಕಿದ್ರೂ ಕಾಣೋದಿಲ್ಲ. ಅದಕ್ಕೋಸ್ಕರ ನೀವು ಕಲರ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬಾ ಜಾಗರೂಕತೆಯಿಂದ ಮತ್ತು ಸ್ವಲ್ಪ ಬುದ್ಧಿವಂತಿಕೆಯಿಂದ ಕಲರ್ನ ಸೆಲೆಕ್ಟ್ ಮಾಡಬೇಕು. ಅದಕ್ಕಾಗಿಯೇ ಈ ಥರ ಒಂದು ವಿಡಿಯೋನ ಮಾಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಪೂರ್ತಿ ವಿಡಿಯೋ ನೋಡಿ ಅದಾದಮೇಲೆ ನೀವು ಕಮೆಂಟ್ ಮಾಡಿ. ಆದರೆ ಯಾವ ಮನೆಗೆ ಯಾವ ಕಲರ್ನ ಸೆಲೆಕ್ಟ್ ಮಾಡಬೇಕು ಮತ್ತು ಯಾವ ಪೇಂಟ್ನ ಅಪ್ಲೈ ಮಾಡಬೇಕು, ಕಲರ್ನ ಸೆಲೆಕ್ಟ್ ಮಾಡೋದು ಹೇಗೆ, ಮತ್ತು ಎಕ್ಸ್ಟೀರಿಯರ್ ಕಲರ್ನ ಹೇಗೆ ಸೆಲೆಕ್ಟ್ ಮಾಡೋದು ಮತ್ತು ಇಂಟೀರಿಯರ್ ಕಲರ್ನ ಹೇಗೆ ಸೆಲೆಕ್ಟ್ ಮಾಡೋದು, ಯಾವ ಡಿಸೈನಿಗೆ ಯಾವ ಕಲರ್ ಸೂಕ್ತ ಆಗುತ್ತೆ ಅನ್ನೋದನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ. ಒಂದು ಹೊಸ ಮನೆ ಕಟ್ಟಿದವ್ರಿಗೆ ಕಲರ್ನ ಸೆಲೆಕ್ಟ್ ಮಾಡೋದು ತುಂಬಾ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಪೇಂಟ್ ಅಂಗಡಿಯವ್ರಿಗೂ ಕೂಡ ಯಾವ ಕಲರ್ನ ಸೆಲೆಕ್ಟ್ ಮಾಡಿ ಹಾಕೋದು ಅನ್ನೋದ್ರ ಬಗ್ಗೆ ತುಂಬಾ ಡೌಟ್ ಇರುತ್ತೆ ಮತ್ತು ತುಂಬ ಕಷ್ಟ ಆಗಿರುತ್ತೆ. ಅಂದರೆ ಕಲರ್ನ ಸೆಲೆಕ್ಟ್ ಮಾಡೋದು ಒಂದು ಹೊಸ ಮನೆ ಆಗಿರಲಿ ಅಥವಾ ಹಳೆ ಮನೆ ಆಗಿರಲಿ, ರೀಪೇಂಟಿಂಗ್ ಆಗಿರಲಿ ಅಥವಾ ಹೊಸ ಮನೆ ಆಗಿರಿದ್ರು ಕೂಡ ಅವ್ರಿಗೆ ಕಲರ್ನ ಸೆಲೆಕ್ಟ್ ಮಾಡೋದು ತುಂಬಾ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಅದನ್ನು ಭಾಳ ಈಸಿಯಾಗಿ ಹೆಂಗೆ ಕಲರ್ ಸೆಲೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇವತ್ತು ನಾನು ಮಾಹಿತಿ ಕೊಡ್ತೇನೆ. ಅಂತ ಒಂದು 5 ರಿಂದ 10 ನಿಮಿಷ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಎಲ್ಲ ಈಸಿಯಾಗಿ ನಿಮ್ಗೆ ಕಲರ್ ಸೆಲೆಕ್ಟ್ ಮಾಡೋಕ್ಕೆ ನಿಮ್ಗೆ ಬರ್ತೈತಿ. ಬರ್ರಿ. ಮೊದಲಿಗೆ ಜನರು ಯಾವ ರೀತಿ ಕಲರ್ನ ಇಷ್ಟಪಡ್ತಾರೆ, ಯಾವ್ಯಾವ ಕಲರ್ನ ಇಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಮೊದಲನೇದಾಗಿ ಒಂದು ಕ್ಯಾಟಗರಿ ಜನ ಯಾವ ಥರ ಅಂದರೆ ಅಫಿಷಿಯಲ್ ಆಗಿ ಲೈಟಾಗಿ ಕಲರ್ ಇದ್ದರೆ ಸಾಕು ಅಂತ ಇಷ್ಟಪಡ್ತಾರೆ. ಅಂದರೆ ಲೈಟ್ ಕಲರ್ನ ಇಷ್ಟಪಡೋರು ಒಂದು ಕಡೆಗೆ. ಎರಡನೇ ಕ್ಯಾಟಗರಿ ಬಂದು ನಮಗೆ ತೀರಾ ಲೈಟು ಬೇಡ, ತೀರಾ ಡಾರ್ಕ್ ಆಗಿ ಬೇಡ, ಒಂದು ಮೀಡಿಯಮ್ ಆಗಿರಲಿ ಅನ್ನೋರು ಒಂದು ಕಡೆಗೆ. ಮತ್ತು ಮೂರನೇ ಕ್ಯಾಟಗರಿಯವ್ರು ಬಂದು ನಮಗೆ ತೀರಾ ಎದ್ದು ಕಾಣಬೇಕು, ಅಂದರೆ ಮಕ್ಕಕ್ಕೆ ಹೊಡಿಬೇಕು, ನೋಡಿದ ತಕ್ಷಣ ಹಾಗೆ ಮಕ್ಕಕ್ಕೆ ಹೊಡಿಬೇಕು, ಆ ಥರ ಕಲರ್ನ ಇಷ್ಟಪಡ್ತಾರೆ. ಮೊದಲನೇ ಕ್ಯಾಟಗರಿಯವ್ರು ಬಂದು ಲೈಟ್ ಕಲರ್ ಅಫಿಷಿಯಲ್ ಕಲರ್ನ ಇಷ್ಟಪಟ್ಟರೆ, ಇನ್ನು ಎರಡನೇ ಕ್ಯಾಟಗರಿಯವರು ಮೀಡಿಯಮ್ ಆಗಿ, ಅಂದರೆ ಆ ಥರ ಹೈಲೈಟ್ ಆಗೂ ಬೇಡ, ಈ ಥರ ಲೈಟ್ ಆಗೂ ಬೇಡ, ಆ ಥರ ಕಲರ್ನ ಇಷ್ಟಪಡ್ತಾರೆ. ಇನ್ನು ಮೂರನೇ ಕ್ಯಾಟಗರಿಯವರು ಹೈಲೈಟ್ ಆಗಿ ಕಾಣಬೇಕು, ನೋಡಿದ ತಕ್ಷಣ ಕಣ್ಣಿಗೆ ಪಳ್ಳ ಅಂತ ಕಾಣಬೇಕು, ಆ ಥರ ಕಲರ್ನ ಇಷ್ಟಪಡೋರು ಇದ್ದಾರೆ. ಈಗ ನಿಮಗೆ ಒಂದು ಮನೆನ ತೋರಿಸ್ತೀನಿ. ಅಂದರೆ ಇದು ಸ್ವಲ್ಪ ಮೀಡಿಯಮ್ ಕಲರ್ ಅಲ್ಲ, ಅಂದರೆ ಅಫಿಷಿಯಲ್ ಕಲರು ಅಲ್ಲ, ಈ ಥರ ಹೈಲೈಟ್ ಆಗಿ ಕಾಣೋ ಮನೇನೂ ಅಲ್ಲ, ಇದು ಮೀಡಿಯಮ್ ಅಂದರೆ ಸೆಕೆಂಡ್. ಈಗ ನಾವು ಒಂದು ಮನೆನ ತೋರಿಸ್ತೀನಿ. ಅದು ಇದು ಅಫಿಷಿಯಲ್ ಕಲರು ಅಲ್ಲ, ಈ ಥರ ಹೈಲೈಟ್ ಕಲರು ಅಲ್ಲ, ಒಂದು ಮೀಡಿಯಮ್ ಅಂದರೆ ಓಕೆ ಅನ್ನೋ ಕಲರ್ನ ನಾವು ಇಲ್ಲಿ ಅಪ್ಲೈ ಮಾಡಿದ್ದೀವಿ. ನೀವು ನೋಡ್ಬೋದು, ಇಲ್ಲಿ ತೋರಿಸಿ ಆ ಕಡೆಗೆ ನೋಡಿ, ಅಲ್ಲಿ ಗ್ರೇ ಅಪ್ಲೈ ಮಾಡಿದ್ದೀವಿ, ಇದು ಡಾನ್ ಕಲರ್. ಹಾಗೆ ಇಲ್ಲಿ ಆರೆಂಜ್ ಮತ್ತು ಇಲ್ಲಿ ಪ್ಯೂರ್ ವೈಟ್ನ ನಾವು ಅಪ್ಲೈ ಮಾಡಿದ್ದೀವಿ. ಈ ಕಾರಣ ಇಷ್ಟೇ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು, ಪೂರ್ತಿ ಈ ಬಾರ್ಡರ್ಗೆ ನಾವು ಗ್ರೇ ಕಲರ್ನ ಅಪ್ಲೈ ಮಾಡಿದ್ದೀವಿ. ಮತ್ತು ಇದು ಆರೆಂಜ್, ಅಂದರೆ ತೀರಾ ಹೈಲೈಟ್ ಆಗಿ ಕಾಣೋದಿಲ್ಲ ಆರೆಂಜ್, ಮತ್ತು ಕಣ್ಣಿಗೆ ಕಾಣುತ್ತೆ, ಒಂಥರ ಮೀಡಿಯಮ್ ಕಲರ್ ಇದು. ಮತ್ತು ಇಲ್ಲಿ ಡಾನ್ ಅಪ್ಲೈ ಮಾಡಿದ್ದೀವಿ ನಾವು. ಹಾಗೆ ಇಲ್ಲಿ ಗ್ರೇ ಅಪ್ಲೈ ಮಾಡಿದ್ದೀವಿ. ಮಧ್ಯಕ್ಕೆ ಗ್ರೇಗೆ ಸ್ವಲ್ಪ ಹೈಲೈಟ್ ಆಗಿ ಕಾಣಲಿ ಅಂತ ವೈಟ್ನ ಅಪ್ಲೈ ಮಾಡಿದ್ದೀವಿ. ವೈಟ್ ತೆಗೆದು ನೀವು ಬೇರೆ ಯಾವುದೇ ಕಲರ್ ಅಥವಾ ಲೈಟಾಗಿ ಗ್ರೇ ಅಥವಾ ಹಾಫ್ ವೈಟ್ನ ನೀವು ಅಪ್ಲೈ ಮಾಡಿದ್ರೆ ಇದು ಹೈಲೈಟ್ ಆಗಿ ಕಾಣಲ್ಲ. ವೈಟ್ ಅಪ್ಲೈ ಮಾಡಿದ್ರೆ ಗ್ರೇ ಮಧ್ಯ ಚೆನ್ನಾಗಿ ಎದ್ದು ಕಾಣುತ್ತೆ, ಹೈಲೈಟ್ ಆಗಿ ಕಾಣುತ್ತೆ. ನೋಡ್ಬೋದು, ನಾವಿಲ್ಲಿ ಆರೆಂಜ್ನ ಅಪ್ಲೈ ಮಾಡಿದ್ದೀವಿ ಫುಲ್ ಪ್ಯಾಟರ್ನ್ಗೆ. ಈ ಆರೆಂಜ್ ಬಿಟ್ಟು ನೀವು ಹೈಲೈಟ್ ಆಗಿ ಕಾಣಬೇಕಂದ್ರೆ ಎಲ್ಲೋನ ನೀವು ಅಪ್ಲೈ ಮಾಡಿದ್ರೆ ತುಂಬಾ ಎದ್ದು ಹೈಲೈಟ್ ಆಗಿ ಕಾಣುತ್ತೆ, ಅಂದ್ರೆ ಫುಲ್ ಡಾರ್ಕ್ ಆಗಿ ಕಾಣುತ್ತೆ. ಮತ್ತೆ ಇಲ್ಲಿ ಡಾನ್ ಹಾಕಿದೀವಲ್ಲ, ಇಲ್ಲಿ ಆ ಡಾನ್ ತೆಗೆದು ನೀವು ಬೇರೆ ಇದಕ್ಕಿಂತ ಸ್ವಲ್ಪ ಡಾರ್ಕ್ ಕಲರ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ, ಅಥವಾ ಇದಕ್ಕಿಂತ ಲೈಟ್ ಕಲರ್ ಅಪ್ಲೈ ಮಾಡಿದ್ರು ಓಕೆ. ನೀವು ಇಲ್ಲಿ ಎಲ್ಲೋ ಅಪ್ಲೈ ಮಾಡಿದಾಗ ಹೈಲೈಟ್ ಆಗಿ ಕಾಣುತ್ತೆ. ಅಥವಾ ಇದು ಬೇಡಪ್ಪ, ನಾವು ಅಫಿಷಿಯಲ್ ಕಲರ್ ಬೇಕು ಅಂದ್ರೆ ಇದು ಡಾನ್ ಇದೇ ತರ ಇರಲಿ, ಮತ್ತೆ ಇದು ಗ್ರೇನು ಇದೇ ತರ ಇರಲಿ. ಇಲ್ಲಿ ಸ್ವಲ್ಪ ನೀವು ಚಾಕ್ಲೇಟ್ ಅಥವಾ ಗೋಲ್ಡನ್ ಬ್ರೌನ್ ಈ ತರ ಯಾವ್ದಾದ್ರು ನೀವು ಬ್ರೌನ್ ಕಲರ್ ಯಾವ್ದಾದ್ರು ನೀವು ಅಪ್ಲೈ ಮಾಡಿದ್ರೆ ಹೈಲೈಟ್ ಆಗಿ ಕಾಣೋದೇ ಇಲ್ಲ. ಅಂದ್ರೆ ಅಫಿಷಿಯಲ್ ಕಲರ್ ಲೈಟ್ ಆಗಿ ಕಾಣುತ್ತೆ. ಲೈಟ್ ಕಲರ್ನ ಇಷ್ಟಪಡೋರಿಗೆ ಈ ಕಲರ್ ತುಂಬಾನೇ ಇದಾಗುತ್ತೆ. ಹೈಲೈಟ್ ಆಗಿ ಕಾಣಬೇಕಂದ್ರೆ ಎಲ್ಲೋ ಹಾಕ್ಬೇಕು, ಅಷ್ಟೇ ಸಿಂಪಲ್ ಇದು. ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದೆಯಲ್ಲ ನೋಡ್ಬೋದು ನೀವು, ಇದು ತೀರಾ ಡಾರ್ಕ್ ಅಲ್ಲ ಅಥವಾ ಅಫಿಷಿಯಲ್ ಕಲರ್ ಅಂದ್ರೆ ಲೈಟ್ ಕಲರ್ ಕೂಡ ಅಲ್ಲ, ಒಂದು ಮೀಡಿಯಂ ರೇಂಜ್ ಅಲ್ಲಿ ಇರೋದು ಇದು.
ಈ ತರ ಲೈಟ್ ಕಲರ್ ಬೇಡ ಅಥವಾ ಡಾರ್ಕ್ ಕಲರ್ ಬೇಡ, ಮೀಡಿಯಂ ಆಗಿರ್ಲಿ ಅನ್ನೋರ್ಗೆ ಈ ಕಲರು ಒಂದು ಉತ್ತಮವಾದ ಕಲರ್ ಆಗಿದೆ. ಇದು ನೋಡ್ಬೋದು ಯಾವ ರೀತಿ ಇದೆ ಅಂತ. ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ನಲ್ಲಿ ತಿಳಿಸಿ. ನೀವು ನೋಡ್ಬೋದು ತುಂಬಾನೇ ಸಿಂಪಲ್ ಇದು. ಮೊದಲೆಲ್ಲ ನಾವು ಒಂದ್ ಕಲರ್ ಅಥವಾ ಎರಡು ಕಲರ್ನ ಯೂಸ್ ಮಾಡ್ತಾ ಇದ್ವಿ ಬಾರ್ಡರ್ ಗಳಿಗೆ. ಈಗ ನಾವಿಲ್ಲಿ 3 ಕಲರ್ನ ಯೂಸ್ ಮಾಡಿದೀವಿ. ಗ್ರೇ ಮತ್ತೆ ಆರೆಂಜ್ ಮತ್ತೆ ವೈಟ್ ನ 3 ಕಲರ್ನ ಯೂಸ್ ಮಾಡಿದೀವಿ. ಕೆಲವೊಂದು ಅಫಿಷಿಯಲ್ ಕಲರ್ಗಳಲ್ಲಿ 2 ಕಲರ್ನ ಯೂಸ್ ಮಾಡೋದು. ಪೂರ್ತಿ ವಾಲ್ಗೆ 1 ಕಲರ್ ಆದ್ರೆ ಮತ್ತೆ ಬಾರ್ಡರ್ ಗಳಿಗೆ 1 ಕಲರ್ನ ಯೂಸ್ ಮಾಡ್ತೀವಿ ಅಷ್ಟೇ. ಬಿಟ್ರೆ ಸ್ವಲ್ಪ ಎಲ್ಲೋ ಕಡೆಗೆ ಅಲ್ಲಲ್ಲಿ ವೈಟ್ ನ ಯೂಸ್ ಮಾಡ್ತೀವಿ. ಅನ್ನೋ 2-3 ಕಲರ್ ಅಲ್ಲಿ ಮುಗ್ದು ಹೋಗ್ಬಿಡುತ್ತೆ. ಸ್ವಲ್ಪ ಹೈಲೈಟ್ ಆಗಿ ಕಾಣ್ಬೇಕಂದ್ರೆ ನಾವು ಜಾಸ್ತಿ ಕಲರ್ನ ಬಳಸಲೇಬೇಕಾಗತ್ತೆ. ಅದಕ್ಕೆ ಈ ತರ ಕಲರ್ನ ಮಾಡಿದೀವಿ. ನೋಡಿ ಸುತ್ತಲಿ ನಾವು ಬಾರ್ಡರ್ ಗಳಿಗೆ ನಾವು ಆರೆಂಜ್ ನ ಅಪ್ಲೈ ಮಾಡಿದೀವಿ. ಇದನ್ನ ಸ್ವಲ್ಪ ಜಾಸ್ತಿ ಹೈಲೈಟ್ ಆಗಿ ಕಾಣ್ಬೇಕಂದ್ರೆ ಬ್ರೌನ್ ನ ಅಪ್ಲೈ ಮಾಡಿದ್ರೆ ಜಾಸ್ತಿ ಹೈಲೈಟ್ ಆಗಿ ಕಾಣುತ್ತೆ ಮೇಲ್ಗಡೆಗೆ. ಮತ್ತೆ ಈ ಡಾನ್ ಇದೆಯಲ್ಲ, ಇದಕ್ಕೆ ಕಾಂಬಿನೇಷನ್ ಇದು ಆಪೋಸಿಟ್, ಡೆಡ್ ಆಪೋಸಿಟ್. ಇಲ್ಲಿ ವಿಂಡೋಗಳಿಗೆ ಹಾಕಿದೀವಿ ನೋಡಿ ಇಲ್ಲಿ ಹೇಗೆ ಕಾಣುತ್ತೆ ಅಂತ. ಇದು ಡೀಪ್ ಮಾಗ್ನಿ ಕಲರ್, ಇದು ವಿಂಡೋಗೆ ನಾವು ಅಪ್ಲೈ ಮಾಡಿರೋದು. ಅಂದ್ರೆ ಕೆಲವೊಂದು ಕಲರ್ ಮೇಲೆ ಇದಿರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ. ನಾನು ನಿಮ್ಗೆ ಇಲ್ಲಿ ಶೇಡ್ ಕಾರ್ಡ್ ನ ತೋರಿಸ್ತೀನಿ ನಿಮ್ಗೆ. ಪೇಂಟ್ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕಿದ್ರೆ ಅಥವಾ ಪೇಂಟ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention, please.